ಹೇಳ್ಬಿಡಿ. ನಮ್ಮದು ಬೀಳಗಿ ತಾಲೂಕು ಅರಕೆರೆ ಗ್ರಾಮ ರೀ. ಹಾಂ, ರಪ್ಪ ಕುಂದರಿಗೆ. ನಮ್ಮ ಲೋಕೇಶ್ ಅಂತೇಳಿ ಮೈಸೂರು ಜಿಲ್ಲೆ KR ತಾಲೂಕು. ನಮ್ಮದು ಬಾಳೆ ನರ್ಸರಿಯಿಂದ ನಾವು ಗಿಡ ಕೊಡ್ತಾ ಇದ್ದೀವಿ. ಅಣ್ಣವ್ರಿಗೆ ಇಂಥವ್ರಿದ್ದು ಬಾಗಲಕೋಟೆ ಡಿಸ್ಟಿಕ್ಕಿಗೆ. ಅವರು ಗಿಡ ನೋಡೋಕ್ಕೆ ಅಂತ ಬಂದಿದ್ದು, ಎಲ್ಲ ಚೆಕ್ ಮಾಡಿ ಎಲ್ಲ ಹೇಳಿದ್ದೀವಿ. ಇಲ್ಲಿ ನೀರು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲದೇ. ಆ ನೀರನ್ನು ಹೆಂಗೆ ಕಂಟ್ರೋಲ್ ಮಾಡಬೇಕು, ಆಮೇಲೆ ಈ ಎಲೆಗಳು ಈ ಥರ ಬಿಡ್ತಾ ಇರುತ್ತೆ. ಇಲ್ಲಿ ನೋಡಿ, ಇದು ಬಿಡ್ತಾ ಇರುತ್ತೆ. ಇದು ಗೆಡ್ಡೆ ದಪ್ಪ ಆದಾಗ ಬಿಡ್ತಾ ಇರ್ತಕ್ಕಂಥದ್ದು. ಆಮೇಲೆ ಇವ್ರು ಗೊಬ್ಬರ ಕೊಟ್ಟಿರೋದು ಇಲ್ಲಿ ರಿಸಲ್ಟ್ ಬಂದಿರೋದು. ಇದು ಗೊಬ್ಬರ ಕೊಟ್ಟ ಮೇಲೆ ಇಲ್ಲಿ ಒಂದು ಎಲೆ ಮೇಲೆ ಬಂದಿರ್ತಕ್ಕಂಥದ್ದು. ಸೊ ಇದನ್ನು ಅವ್ರಿಗೆ ರೈತರಿಗೆ ಮನವರಿಕೆ ಮಾಡಿ ಹೇಳ್ಕೊಟ್ಟಿದ್ದೀವಿ. ಈಗ ನೀರು ಜಾಸ್ತಿಯಾಗಿ ಬೇರು ಕೊಳ್ತೋಗಿದೆ. ನೀರನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಬೇರೆ ಗಿಡದಿಂದ 2 ಅಡಿ ದೂರಕ್ಕೆ ಡ್ರಿಪ್ ಕೊಡಬೇಕು. 2 ಸಾಲು ಕೊಡೋದಾದರೆ 2 ಡ್ರಿಪ್ ಮಾಡಿ ಆ ಕಡೆಯಿಂದ 2 ಅಡಿ ಈ ಕಡೆಯಿಂದ 2 ಅಡಿ ಬಿಟ್ಟು ಮಧ್ಯೆ ಸೆಂಟ್ರಿಗೆ ಮಾಡಿಕೆ ಅಂತ ಹೇಳಿದ್ದೀವಿ. ಸೊ ಇನ್ನು ನಿಮ್ಗೆ ಏನಾದ್ರು ನಾವು ಕೊಟ್ಟಂಥ ಮಾಹಿತಿ ನಿಮಗೆ ಏನು ಅನ್ನಿಸ್ತು ಹೇಳಿ ಸರ್. ನೀವು ಮಾಹಿತಿ ಕೊಟ್ಟಂಥದ್ದು ನಮಗೆ ಸಲಹೆ ಚೆನ್ನಾಗಿ ಅನಿಸ್ತದೆ ಸರ್. ಸರಿ ಇದ್ರೆ ಹೇಳಿ, ಅಂದರೆ ನಾನು ಬೇಕಾದ್ರೆ ತಿಳ್ಕೊತೀನಿ ನಿಮ್ಮಿಂದ. ನೀವು ಹೇಳಿದ್ದೆ ಬರೋಬ್ಬರಿ ಐತೆ ಸರ್. ಆ ಪ್ರಕಾರ ನಾವು ಮಾಡ್ತೀವಿ. ಕರೆಕ್ಟ್ ನಮಗೂ ಸರಿ ಅನಿಸೈತಿ. ಹಾಂ, ಈಗ ದೊಡ್ಡದು ಚಿಕ್ಕದಕ್ಕೆ ಏನೇನು ಕೊಟ್ಕೋಬೇಕು ಅಂತ ಹೇಳಿದ್ದೀನಿ. 4ನೇ ತಿಂಗಳು 3ನೇ ತಿಂಗಳು ಮಧ್ಯೆ ಸೆಂಟ್ರಲ್ಲಿ ಚಿಕ್ಕದಕ್ಕೆ ಒಂದು ಗೊಬ್ಬರ ಕೊಟ್ಕೋಬೇಕು. ಆಮೇಲೆ ಯೂನಿಫಾರ್ಮ್ ಆಗುತ್ತೆ. 5ನೇ ತಿಂಗಳಿಂದ ಒಂದು ಸಮ ಬರೋಂಗೆ ಮಾಡ್ಕೊಳ್ಳಿ ಅಂತ ಹೇಳಿ. ಏನಿದೆ ನನ್ನ ದೂರವಾಣಿ ಸಂಖ್ಯೆ ನಿಮ್ಮ ಹತ್ರ ಇದೆ. 9902038931 ಕರೆ ಮಾಡಿ ಅಣ್ಣವ್ರು ಇದ್ದಾರೆ, ಕಳಿಸಿ ನಾನು ಹೇಳ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು.